ಆತ್ಮೀಯ ಸ್ಪರ್ಧಾರ್ಥಿಗಳೇ, ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ. ನಾವು ಪ್ರಸ್ತುತ ತರಗತಿಯಲ್ಲಿ ರನ್ನ ಕವಿಯ ರಚಿತವಾದಂತಹ ಅಜಿತ ಪುರಾಣ ಅಥವಾ ಅಜಿತ ತೀರ್ಥಂಕರ ಪುರಾಣ ಅಥವಾ ಅಜಿತನಾಥ ಪುರಾಣ ಕಾವ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ತರಗತಿಯ ಅಧ್ಯಯನಕ್ಕೆ ಬಳಸಿಕೊಂಡಂತಹ ಆಕಾರ ಗ್ರಂಥಗಳ ಬಗ್ಗೆ ನೋಡೋಣ. BN ಸಣ್ಣಯ್ಯ ಇವರ ಅಜಿತ ತೀರ್ಥಂಕರ ಪುರಾಣಂ, ಪ ನಾಗರಾಜಯ್ಯ ಇವರ ಅಜಿತ ಪುರಾಣ ತಿಲಕಂ, CP ಕೃಷ್ಣಕುಮಾರ್ CPK ಅಂತ ಪ್ರಸಿದ್ಧರಾಗಿದ್ದಾರೆ, ಇವರ ಕನ್ನಡ ಸಾಹಿತ್ಯ ಚರಿತ್ರೆ. ಶ್ರೀ ಮುಗಳಿ ಇವರ ಕನ್ನಡ ಸಾಹಿತ್ಯ ಚರಿತ್ರೆ. ಡಾಕ್ಟರ್ ತಸು ಶ್ಯಾಮರಾಯ ಇವರ ಕನ್ನಡ ಸಾಹಿತ್ಯ ಚರಿತ್ರೆ. ರಾಜಪ್ಪ ದಳವಾಯಿ ಇವರ ಕನ್ನಡ ಸಾಹಿತ್ಯ ಕೋಶ. ಡಾಕ್ಟರ್ CC ನಿಂಗಣ್ಣ ಇವರ ಕನ್ನಡ ಸಾಹಿತ್ಯ ಸಂಸ್ಕೃತಿ ಕೋಶ. ಮಹೇಶ್ H ನಾಯಕ್, ರಘು CK, N ಚಲಪತಿ ಇವರ ಐಚ್ಛಿಕ ಕನ್ನಡ ಕೈಪಿಡಿ ಹಾಗೂ ಅಂತರ್ಜಾಲ ಆಧಾರಿತ ಮಾಹಿತಿಗಳು. ಇವುಗಳೆಲ್ಲದರ ಸಹಾಯದಿಂದ ರನ್ನನ ಅಜಿತನಾಥ ಪುರಾಣ ಕಾವ್ಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಲು ಪ್ರಯತ್ನಿಸಿದ್ದೇನೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ. ನಾವು ಕಳೆದ ತರಗತಿಯಲ್ಲಿ ರನ್ನ ಕವಿಯ ಬಗ್ಗೆ ಪರಿಚಯವನ್ನು ಮಾಡಿಕೊಂಡಿದ್ದೇವೆ. ಹಾಗಾದರೆ ಪ್ರಸ್ತುತ ತರಗತಿಯಲ್ಲಿ ರನ್ನ ಕವಿಯ ಅಜಿತ ಪುರಾಣ ಈ ಕಾವ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಇನ್ನೂ ನನ್ನ ತರಗತಿಗೆ ಯಾರು ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ತರಗತಿಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನನಗೆ ಹೆಚ್ಚು ಹೆಚ್ಚು ತರಗತಿಗಳನ್ನು ಮಾಡಲು ಪ್ರೋತ್ಸಾಹ ನೀಡಿ. ಹಾಗಾದರೆ ಪ್ರಸ್ತುತ ತರಗತಿಯಾದಂತಹ ಅಜಿತ ಪುರಾಣ ಈ ಕಾವ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತಲೂ ಮುಂಚೆ ಸ್ಪರ್ಧಾರ್ಥಿಗಳೇ, ನನ್ನ ಎಲ್ಲ ತರಗತಿಗಳು ಸ್ಪರ್ಧಾತ್ಮಕ ಪರೀಕ್ಷಾ ಆಧಾರಿತ ತರಗತಿಗಳಾಗಿದ್ದು UGC ನೆಟ್, KSET, PU, ಉಪನ್ಯಾಸಕರ ನೇಮಕಾತಿ, HSTR, GPSTR, SDA, FDA ಹಾಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದಂತಹ ಮಾಹಿತಿಯನ್ನು ಕೊಡಲು ಪ್ರಯತ್ನಿಸಿದ್ದೇನೆ. ಹಾಗಾದರೆ ಪ್ರಸ್ತುತ ತರಗತಿಯಾದಂತಹ ರನ್ನ ಕವಿಯ ಅಜಿತ ಪುರಾಣ ಈ ಕಾವ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಅಜಿತ ಪುರಾಣ ಈ ಕಾವ್ಯದ ವಿಶೇಷ ವೈಶಿಷ್ಟ್ಯತೆಗಳನ್ನು ನೋಡುವುದಾದರೆ, ರನ್ನನ ಉಪಲಬ್ಧವಾದ ಕೃತಿಗಳಲ್ಲಿ ಅಜಿತ ಪುರಾಣ ಕಾವ್ಯವು ಮೊದಲನೆಯದಾಗಿದೆ. ಇದನ್ನು ಬರೆದದ್ದು ರನ್ನ ಕ್ರಿಸ್ತಶಕ 993ರಲ್ಲಿ. ಅಂದರೆ ರನ್ನನ ಉಪಲಬ್ಧವಾದಂತಹ ಕೃತಿಯಲ್ಲಿ ಅಜಿತ ಪುರಾಣ ಎಂಬಂತಹ ಕಾವ್ಯವು ಕೂಡ ಮೊದಲನೆಯದಾಗಿದೆ. ಇವನು ಅಜಿತ ಪುರಾಣ ಎಂಬಂತಹ ಕಾವ್ಯವನ್ನು ಕ್ರಿಸ್ತಶಕ 993ರಲ್ಲಿ ರಚನೆ ಮಾಡಿದ್ದ. ಮುಂದುವರೆದು ರನ್ನನ ಅಜಿತ ತೀರ್ಥಂಕರ ಪುರಾಣ ಕಾವ್ಯವು ಧಾರ್ಮಿಕ ಕಾವ್ಯವಾಗಿದೆ. ಅಂದರೆ ರನ್ನ ರಚನೆ ಮಾಡಿರುವಂತಹ ಅಜಿತ ತೀರ್ಥಂಕರ ಪುರಾಣ ಎನ್ನುವಂತಹ ಕಾವ್ಯ ಆಗಮಿಕ ಕಾವ್ಯವಾಗಿದೆ ಅಥವಾ ಧಾರ್ಮಿಕ ಕಾವ್ಯವಾಗಿದೆ ಎಂದು ಹೇಳಲಾಗಿದೆ. ನಂತರ ಈ ಕಾವ್ಯ ಧರ್ಮದಲ್ಲಿ ಉಳಿದ ಜೈನ ಪುರಾಣಗಳಲ್ಲಿ ಕಂಡುಬರುವ ಭವಾವಳಿಯ ಗೊಂದಲವಿಲ್ಲ. ಈ ಕಾವ್ಯದಲ್ಲಿ ಕಾವ್ಯ ಧರ್ಮಕ್ಕಿಂತಲೂ ಧರ್ಮಕ್ಕೆ ಹೆಚ್ಚು ಪ್ರಾಶಸ್ತ್ಯ ಸಿಕ್ಕಿದೆ. ಅಂದರೆ ಈಗ ನಾವು ಆದಿಪುರಾಣ ಕಾವ್ಯ ನೋಡಿದ್ವಿ ಅಲ್ವಾ, ಅಲ್ಲಿ 12 ಭವಾವಳಿಗಳ ಚಿತ್ರಣ ನಮಗೆ ಬರುತ್ತೆ. ಆದರೆ ರನ್ನ ರಚಿಸಿರುವಂತಹ ಅಜಿತ ಪುರಾಣದಲ್ಲಿ ಏನು ಭವಾವಳಿಗಳ ಒಂದು ಗೊಂದಲ ಇಲ್ಲಿ ಇರೋದಿಲ್ಲ. ಅಂದರೆ ಭವಾವಳಿಗಳಿದ್ರೂ ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭವಾವಳಿಗಳ ಗೊಂದಲ ನಮಗೆ ಆಗೋದಿಲ್ಲ ಅನ್ನೋದನ್ನು ರನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಜೊತೆಗೆ ಈ ಕಾವ್ಯದಲ್ಲಿ ಅಂದರೆ ಅಜಿತ ಪುರಾಣ ಕಾವ್ಯದಲ್ಲಿ ಕಾವ್ಯ ಧರ್ಮಕ್ಕಿಂತಲೂ ಹೆಚ್ಚು ಧರ್ಮಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟಿರುವುದಾಗಿ ರನ್ನ ಇಲ್ಲಿ ಹೇಳಿದ್ದಾನೆ. ನಂತರ ಈ ಕಾವ್ಯ ಕನ್ನಡ ಭಾಷೆಯಲ್ಲಿ ಸಣ್ಣ ಜಿನ ಪುರಾಣ ಆಗಿದೆ. ಅಂದರೆ ಈ ಅಜಿತ ಪುರಾಣ ಎನ್ನುವಂತಹ ಕಾವ್ಯವು ಒಂದು ಸಣ್ಣದಾದಂತಹ ಜಿನ ಪುರಾಣ ಕಾವ್ಯವಾಗಿದೆ ಎಂದು ಹೇಳಲಾಗಿದೆ. ನಂತರ ಈ ಕಾವ್ಯವು 2ನೇ ತೀರ್ಥಂಕರನ ಕಥೆಯನ್ನು ಒಳಗೊಂಡಿದೆ. ಅಂದರೆ 2ನೇ ತೀರ್ಥಂಕರನಾದಂತಹ ಅಜಿತನಾಥನ ಕಥೆಯನ್ನು ಒಳಗೊಂಡಿದೆ ಎಂದು ಹೇಳಲಾಗಿದೆ. ಮುಂದುವರೆದು ರನ್ನ ಅಜಿತ ತೀರ್ಥಂಕರ ಪುರಾಣ ಕಾವ್ಯವನ್ನು ಪುರಾಣ ತಿಲಕ ಎಂದು
ಕರೆಯಲಾಗಿದೆ. ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಪೊನ್ನನ ಕೃತಿಯಾದಂತಹ ಶಾಂತಿ ಪುರಾಣವನ್ನು ಪೊನ್ನ ಪುರಾಣ ಚೂಡಾಮಣಿ ಅಂತ ಕರ್ಕೊಂಡಿದ್ದಾನೆ. ಏನಂತ? ಪುರಾಣ ಚೂಡಾಮಣಿ ಅಂತ ಕರ್ಕೊಂಡ್ರೆ ಇಲ್ಲಿ ರನ್ನ ಏನಂತ ಕರ್ಕೊಂಡಿದ್ದಾನೆ? ತನ್ನ ಅಜಿತ ಪುರಾಣವನ್ನು ಪುರಾಣ ತಿಲಕ ಅಂತ ಕರ್ಕೊಂಡಿದ್ದಾನೆ. ಅಂದರೆ ಇದರ ಅರ್ಥ ಏನು ಅಂತಂದರೆ, ಆದಿಪುರಾಣ ಮತ್ತು ಶಾಂತಿ ಪುರಾಣಗಳಿಗೆ ಸಮಾನವಾದಂತಹ ಕೃತಿ ಎಂದು ಇದರ ಅರ್ಥ. ಅಂದರೆ ಆದಿಪುರಾಣ ಮತ್ತು ಶಾಂತಿ ಪುರಾಣಕ್ಕೆ ಹೆಚ್ಚು ಪ್ರಾಶಸ್ತ್ಯ ಇದೆ ಅಲ್ವಾ? ಆ ಒಂದು ಪ್ರಾಶಸ್ತ್ಯ ಯಾವುದು? ನನ್ನ ರನ್ನನ ಅಜಿತ ಪುರಾಣ ಕಾವ್ಯಕ್ಕೂ ಕೂಡ ಸಿಕ್ಕಿದೆ. ಪುರಾಣ ತಿಲಕ ಅಂತ ನಾನು ಆ ಉದ್ದೇಶದಿಂದ ಕರ್ಕೊಂಡಿದ್ದೀನಿ ಅಂತ ರನ್ನ ಇಲ್ಲಿ ಹೇಳ್ತಾನೆ. ಮುಂದುವರೆದು ಅಜಿತ ಪುರಾಣ ಕಾವ್ಯದ ಆಶ್ವಾಸಗಳನ್ನು ನೋಡೋದಾದರೆ, ಅಜಿತನಾಥ ಪುರಾಣವು 12 ಆಶ್ವಾಸಗಳ ಚೆಂಪು ಕಾವ್ಯವಾಗಿದೆ. ನಾನು ನಿಮಗೆ ಪ್ರತಿ ಕ್ಲಾಸಲ್ಲೂ ಕೂಡ ನಾನು ನಿಮಗೆ ಈ ವಿಷಯವನ್ನು ಯಾವಾಗಲೂ ಪ್ರಸ್ತಾಪ ಮಾಡ್ತಾನೇ ಇದ್ದೀನಿ. ನಾವು ನೋಡಿರುವಂತಹ ಎಲ್ಲ ಕಾವ್ಯಗಳು ಕೂಡ ಪಂಪ, ಪೊನ್ನ, ರನ್ನ ಹಾಗೂ ಇನ್ನು ಮುಂದೆ ಬರುವಂಥ ಕವಿಗಳು ಕೂಡ ಚೆಂಪು ಶೈಲಿಯಲ್ಲಿ ರಚನೆ ಮಾಡಿದ್ದಾರೆ. ನಾನು ಯಾವಾಗಲೂ ನಿಮ್ಗೆ ಹೇಳ್ತಾ ಇರ್ತೀನಿ, ಇವ್ರ ಕಾವ್ಯಗಳೆಲ್ಲ ಚೆಂಪು ಭಾಷೆಯಲ್ಲೇ ಕ್ಷಮೆ ಇರಲಿ, ಚೆಂಪು ಶೈಲಿಯಲ್ಲೇ ರಚನೆ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಅಂದರೆ ಪದ್ಯ ಮತ್ತು ಗದ್ಯ ಮಿಶ್ರಿತವಾದಂತಹ ಒಂದು ಶೈಲಿಗೆ ಚೆಂಪು ಅಂತ ಕರೀತಾರೆ. ಹಾಗೆ ಇಲ್ಲಿ ಅಜಿತ ಪುರಾಣ ಕಾವ್ಯನೂ ಕೂಡ ಚೆಂಪು ಶೈಲಿಯಲ್ಲೇ ರಚನೆಯಾಗಿದೆ ಎಂದು ಹೇಳಲಾಗಿದೆ. ಅಂದರೆ ಇದರಲ್ಲಿ ಒಟ್ಟು 12 ಆಶ್ವಾಸಗಳನ್ನ ನಾವಿಲ್ಲಿ ನೋಡ್ಬೋದು. 12 ಆಶ್ವಾಸ ಅಂತಂದರೆ 12 ಅಧ್ಯಾಯಗಳನ್ನ ನಾವಿಲ್ಲಿ ನೋಡ್ಬೋದು. ಅಂದರೆ ಮೊದಲನೆಯದಾದರೆ ಪ್ರಥಮಾಶ್ವಾಸಂ, ದ್ವಿತೀಯಾಶ್ವಾಸಂ, ತೃತೀಯಾಶ್ವಾಸಂ, ಚತುರ್ಥಾಶ್ವಾಸಂ, ಪಂಚಮಾಶ್ವಾಸಂ, ಷಷ್ಠಾಶ್ವಾಸಂ, ಸಪ್ತಮಾಶ್ವಾಸಂ, ಅಷ್ಟಮಾಶ್ವಾಸಂ, ನವಮಾಶ್ವಾಸಂ, ದಶಮಾಶ್ವಾಸಂ, ಏಕದಶಾಶ್ವಾಸಂ, ದ್ವಾದಶ ಶ್ವಾಸಂ. ಅಂದರೆ ಒಟ್ಟು 12 ಅಧ್ಯಾಯಗಳು ಎಲ್ಲಿದೆ? ಅಜಿತ ಪುರಾಣ ಎಂಬಂತಹ ಕಾವ್ಯದಲ್ಲಿ ನಾವು ನೋಡಬಹುದಾಗಿದೆ. ನಂತರ ಈ ಕಾವ್ಯದ ಪೀಠಿಕಾ ಭಾಗದಲ್ಲಿ ಕವಿ ಅತ್ತಿಮಬ್ಬೆಯ ಪವಿತ್ರ ಚರಿತ್ರೆಯನ್ನು ಜಿನಭಕ್ತಿಯಲ್ಲಿ ಮನಪೂರ್ವಕವಾಗಿ ಬಣ್ಣಿಸಿ ಆಕೆಯನ್ನು ಧರ್ಮಪತಾಕೆ ಎಂದು ಕೊಂಡಾಡಿದ್ದಾನೆ. ಇಲ್ಲಿ ಧರ್ಮ ಪತಾಕೆ ಅಂತಂದರೆ ಜಿನಧರ್ಮ ಪತಾಕೆ ಅಂತ ನೀವಿಲ್ಲಿ ಅರ್ಥ ಮಾಡ್ಕೋಬೇಕು. ಏನಂತ? ಜಿನಧರ್ಮ ಪತಾಕೆ ಎಂದು ಕೊಂಡಾಡಿದ್ದಾನೆ. ಅಂದರೆ ಈಗ ಅಜಿತನಾಥ ಪುರಾಣವನ್ನು ರಚನೆ ಮಾಡಿದ ಅಲ್ವ ಪುನ್ನ, ಆ ಕಾವ್ಯದಲ್ಲಿ ಪೀಠಿಕಾ ಭಾಗದಲ್ಲಿ ಏನಿದೆ ಅಂತಂದರೆ ಅತ್ತಿಮಬ್ಬೆಯ ಒಂದು ಪವಿತ್ರ ಚರಿತ್ರೆಯನ್ನು ಇಲ್ಲಿ ಕವಿ ರನ್ನ ಏನು ಮಾಡಿದ್ದಾನೆ? ಇಲ್ಲಿ ಮನಪೂರ್ವಕವಾಗಿ ಬಣ್ಣಿಸಿದ್ದಾನೆ. ಜೊತೆಗೆ ಅತ್ತಿಮಬ್ಬೆಯನ್ನು ಜಿನಧರ್ಮ ಪತಾಕೆ ಎಂದು ಕೂಡ ಕೊಂಡಾಡಿದ್ದಾನೆ. ಇಲ್ಲಿ ಅಜಿತ ಪುರಾಣದ ಪೀಠಿಕಾ ಭಾಗದಲ್ಲೇ ಅತ್ತಿಮಬ್ಬೆ ಬಗ್ಗೆ ಹೊಗಳಿ ಬರೆದಿದ್ದಾನೆ ಎಂದು ಹೇಳಬಹುದು. ಮುಂದುವರೆದು ಮೊದಲ ಆಶ್ವಾಸದಲ್ಲಿ ವಿಮಲವಾಹನ ಎಂಬ ರಾಜಕುಮಾರನು ತನ್ನ ಕೆನ್ನೆಯ ಮೇಲೆ ಬೂದು ಕೂದಲನ್ನು ನೋಡಿ ಪರಿತ್ಯಾಗ ಮಾಡುವ ಕಥೆ ಇದೆ. ಅಂದರೆ ಈಗ ಪೀಠಿಕಾ ಭಾಗದಲ್ಲಿ ರನ್ನ ಅತ್ತಿಮಬ್ಬೆಯ ಒಂದು ಚಿತ್ರಣ ವರ್ಣಿಸಿ ಬರೆದಿದ್ದ ಅಂತಂದರೆ ಅವಳ ಒಂದು ಸ್ವಭಾವವನ್ನು, ಹಾಗೆಯೇ ಅವಳ ಒಂದು ಜಿನಧರ್ಮ ಪತಾಕೆ ಅಂತ ಹೇಳಿ ಹೊಗಳಿ ಅವಳನ್ನು ಬರೆದಿದ್ದ ಎಲ್ಲಿ? ಪೀಠಿಕಾ ಭಾಗದಲ್ಲಿ. ಹಾಗೆ ಇದು ನಾನು ಒಟ್ಟು 12 ಆಶ್ವಾಸ ಇದೆ ಅಂತ ಹೇಳಿದ್ದೆ ಅಲ್ವಾ? ಆ 12 ಆಶ್ವಾಸದಲ್ಲಿ ಮೊದಲ ಆಶ್ವಾಸ ಅಂದರೆ ಮೊದಲನೇ ಅಧ್ಯಾಯದಲ್ಲಿ ಏನಿದೆ ಅಂದರೆ ವಿಮಲ ವಾಹನ ಎಂಬ ರಾಜಕುಮಾರನು, ಯಾರು? ವಿಮಲ ವಾಹನ ಎಂಬ ರಾಜಕುಮಾರನು ತನ್ನ ಕೆನ್ನೆಯ ಮೇಲೆ ಬೂದು ಕೂದಲನ್ನು ನೋಡಿ ಪರಿತ್ಯಾಗ ಮಾಡುವ ಕತೆ ಇದೆ. ಏನು? ಅವನ ಕೆನ್ನೆ ಮೇಲೆ ಬೂದು ಕೂದಲು ಬರೋದಕ್ಕೆ ಪ್ರಾರಂಭ ಆಯಿತು. ಆ ಬೂದು ಕೂದಲನ್ನು ನೋಡಿ ಅವನು ಪರಿತ್ಯಾಗ ಮಾಡುವ ಕಡೆ ಹೊರಟೋಗ್ಬಿಟ್ಟ ಅನ್ನೋದು ಇಲ್ಲಿ ಮೊದಲ ಕಥೆಯಾಗಿದೆ ಎಂದು ಹೇಳಬಹುದು. ಇನ್ನುಳಿದ ಆಶ್ವಾಸಗಳಲ್ಲಿ ಅಂದರೆ 2ನೇ ಆಶ್ವಾಸದಿಂದ 12ನೇ ಆಶ್ವಾಸ ತನಕ ಇನ್ನುಳಿದ ಆಶ್ವಾಸಗಳಲ್ಲಿ ಅಜಿತನಾಥ ತೀರ್ಥಂಕರರ ಇಂದಿನ ಜನ್ಮಗಳು ಮತ್ತು ಅವರ ಜೀವನ ಚರಿತ್ರೆಯನ್ನು ವಿವರಿಸಲಾಗಿದೆ. ಅಂದರೆ ಮೊದಲನೇ ಅಧ್ಯಾಯದಲ್ಲಿ ವಿಮಲವಾಹನ ಎಂಬಂತಹ ರಾಜಕುಮಾರ ತನ್ನ ಕೆನ್ನೆಯ ಮೇಲೆ ಬೂದು ಕೂದಲನ್ನು ನೋಡಿ ಪರಿತ್ಯಾಗ ಮಾಡೋದ್ರ ಕಡೆ ಹೋಗ್ತಾನೆ. ಇದು ಮೊದಲನೇ ಕತೆ. ಆದರೆ ಮೊದಲನೇ ಅಧ್ಯಾಯದಲ್ಲಿ ಬರುವಂತಹ
ಕಥೆಯಾದರೆ, ಇನ್ನುಳಿದಂತಹ ಆಶ್ವಾಸದಲ್ಲಿ ಅಜಿತನಾಥ ತೀರ್ಥಂಕರನ ಇಂದಿನ ಜನ್ಮಗಳು, ಅಂದರೆ ಕಳೆದ ಇಂದಿನ ಜನ್ಮಗಳು, ಅವನು ಯಾವ್ಯಾವ ಒಂದು ವಂಶಾವಳಿಯಲ್ಲಿ ಹುಟ್ಟುತ್ತಾ ಮತ್ತು ಯಾವ್ಯಾವ ಜನ್ಮವನ್ನು ಎತ್ತಿ ಹುಟ್ಟುತ್ತಾ ಅವನ ಜೀವನ ಚರಿತ್ರೆಯನ್ನು ಇನ್ನುಳಿದಿರುವಂತಹ ಅಧ್ಯಾಯಗಳಲ್ಲಿ ವಿವರಿಸಲಾಗಿದೆ. ನಾನು ಅದನ್ನು ಹೇಳಿದ್ದು ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಆಶ್ವಾಸಂ, ಈ ಥರ ಇಷ್ಟು ಅಧ್ಯಾಯಗಳಲ್ಲಿ ಏನಾಗಿದೆ ಅವನ ಇಂದಿನ ಜನ್ಮದ ಒಂದು ಚಿತ್ರಣ ಇರೋದನ್ನು ನಾವು ನೋಡ್ಬೋದು. ನಂತರ ಅಜಿತ ಪುರಾಣವು ಜೈನ ಧರ್ಮದ ತತ್ವಗಳನ್ನು ಮತ್ತು ನೀತಿಗಳನ್ನು ತಿಳಿಸುವ ಒಂದು ಮಹತ್ವದ ಕೃತಿಯಾಗಿದೆ. ಅಂದರೆ ನಾನು ನಿಮ್ಗಾಗಲೇ ಹೇಳಿದೆ, ಅಜಿತ ಪುರಾಣ ಎಂಬಂಥ ಒಂದು ಕಾವ್ಯ ಸಣ್ಣ ಜಿನ ಪುರಾಣವಾಗಿದೆ ಅಂತ ನಾನು ಹೇಳಿದೆ ಅಲ್ವಾ. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಜೈನ ಧರ್ಮದ ತತ್ವಗಳನ್ನ ಮತ್ತು ನೀತಿಗಳನ್ನು ತಿಳಿಸುವಂತಹ ಒಂದು ಮಹತ್ವದ ಕೃತಿಯಾಗಿದೆ. ಯಾವುದು? ಅಜಿತ ಪುರಾಣ ಅಥವಾ ಅಜಿತನಾಥ ತೀರ್ಥಂಕರ ಪುರಾಣ ಎಂದು ಕೂಡ ಕರೆಯಲಾಗಿದೆ. ಹಾಗೆ ಅಜಿತ ಪುರಾಣ ಕಾವ್ಯದ ಪ್ರಸಂಗಗಳನ್ನು ಇನ್ನು ನೋಡೋದಾದರೆ, ಮುಖ್ಯವಾಗಿ ಅತ್ತಿಮಬ್ಬೆ ಚರಿತ್ರೆ, ಸುಸೀಮನಗರ ರಾಜ ವಿಮಲ ವಾಹನನ ವೈರಾಗ್ಯ, ಸಗರ ಚಕ್ರವರ್ತಿಯ ಕಥೆ. ಒಟ್ಟು ಅಜಿತ ಪುರಾಣ ಕಾವ್ಯದ ಪ್ರಸಂಗಗಳಲ್ಲಿ 3 ಪ್ರಸಂಗಗಳು ಬಹಳ ಮುಖ್ಯವಾದಂತಹ ಭಾಗಗಳಾಗಿದೆ ಅಂತ ಹೇಳ್ಬೋದು. ಅಂದರೆ ನಾವು ಪೀಠಿಕಾ ಭಾಗದಲ್ಲೇ ನೋಡಿದ್ವಿ, ಅತ್ತಿಮಬ್ಬೆಯ ಒಂದು ಚರಿತ್ರೆಯನ್ನು ಹೊಗಳಿ ಅವಳನ್ನ ಜಿನಧರ್ಮ ಪತಾಕೆ ಅಂತ ಬಣ್ಣಿಸಿದ್ದಾನೆ. ಜೊತೆಗೆ ಇಲ್ಲಿ ಸುಸೀಮನಗರದ ರಾಜನಾದಂತಹ ವಿಮಲ ವಾಹನನ ವೈರಾಗ್ಯ ಬರುತ್ತೆ, ಮತ್ತು ಸಗರ ಚಕ್ರವರ್ತಿಯ ಕಥೆನೂ ಕೂಡ ಇಲ್ಲಿ ಬರುತ್ತೆ. ಇದು ಅಜಿತ ಪುರಾಣ ಕಾವ್ಯದಲ್ಲಿ ಬರುವಂತಹ ಪ್ರಸಂಗಗಳು, ಸನ್ನಿವೇಶಗಳು ಅಥವಾ ರಸಘಟ್ಟಗಳು ಅಂತ ಹೇಳಿದ್ರು ತಪ್ಪಾಗಲಾರದು. ಮುಂದುವರೆದು ಅಜಿತನಾಥ ಪುರಾಣ ಕಾವ್ಯದ ಕಥಾವಸ್ತುವನ್ನು ನೋಡೋಣ. ಅಂದರೆ ನಾವು ಯಾವುದೇ ಒಂದು ಕಾವ್ಯವನ್ನು ನೋಡಿದ್ರೂ ಅಷ್ಟೇ, ಓದಿದ್ರೂ ಅಷ್ಟೇ, ಯಾವುದೇ ಒಂದು ಕಾವ್ಯ ತನ್ನದೇ ಆದಂತಹ ಒಂದು ಕಥಾವಸ್ತುವನ್ನು ಕೂಡ ಒಳಗೊಂಡಿರುತ್ತೆ. ಇಲ್ಲೂ ಕೂಡ ಅಜಿತನಾಥ ಪುರಾಣ ಅಥವಾ ಅಜಿತ ತೀರ್ಥಂಕರ ಪುರಾಣ ಎನ್ನುವಂತಹ ಕಾವ್ಯವು ಒಂದು ಕಥಾವಸ್ತುವನ್ನು ಒಳಗೊಂಡಿದೆ. ಅದನ್ನು ನೋಡೋದಾದರೆ, ಜೈನ ಧರ್ಮದ 2ನೇ ತೀರ್ಥಂಕರನಾದ ಅಜಿತನಾಥನ ಜೀವನ ಚರಿತ್ರೆಯನ್ನು ಹೇಳುವುದು ಇದರ ಮುಖ್ಯ ಕಥಾವಸ್ತುವಾಗಿದೆ. ಅಂದರೆ ಜೈನ ಧರ್ಮದ 2ನೇ ತೀರ್ಥಂಕರನಾದಂತಹ ಯಾರು? ಅಜಿತನಾಥ. ಮೊದಲನೇ ತೀರ್ಥಂಕರ ಯಾರು? ಆದಿಪುರಾಣದಲ್ಲಿ ನಾನು ನಿಮಗೆ ಹೇಳಿದ್ದೆ. ಯಾರು? ಆದಿನಾಥ ಅಥವಾ ಋಷಭನಾಥ. ಇವನಾದರೆ 2ನೇ ತೀರ್ಥಂಕರ ಯಾರು ಬರ್ತಾನೆ? ಅಜಿತನಾಥ ಬರ್ತಾನೆ. ಇಲ್ಲಿ 2ನೇ ತೀರ್ಥಂಕರನಾದಂತಹ ಅಜಿತನಾಥನ ಜೀವನ ಚರಿತ್ರೆಯನ್ನು ಹೇಳುವುದು ಈ ಅಜಿತ ಪುರಾಣ ಕಾವ್ಯದ ಕಥಾವಸ್ತುವಾಗಿದೆ ಎಂದು ಹೇಳಲಾಗಿದೆ. ಹಾಗೆ ಈ ಕಥೆಯ ಕಥಾವಸ್ತುವನ್ನು ಮುಖ್ಯವಾಗಿ 2 ಭಾಗಗಳಾಗಿ ಮಾಡಿಕೊಳ್ಳಲಾಗಿದೆ. ಏನು? ಈ ಮೊದಲನೇದಾಗಿ ಏನು? ಅಜಿತನಾಥನ ಜೀವನ ಚರಿತ್ರೆಯನ್ನು ಹೇಳೋದು ಈ ಅಜಿತನಾಥ ಪುರಾಣ ಕಾವ್ಯದ ಕಥಾವಸ್ತು. ಆದರೆ ಈ ಕಥೆಯ ಕಥಾವಸ್ತುವನ್ನು ಮುಖ್ಯವಾಗಿ 2 ಭಾಗಗಳಾಗಿ ಮಾಡಿಕೊಳ್ಳಲಾಗಿದೆ. ಹಾಗಾದರೆ ಮೊದಲನೇ ಭಾಗವನ್ನು ನಾವು ನೋಡೋಣ. ಮೊದಲ ಭಾಗವು ವಿಮಲ ವಾಹನ ಎಂಬ ರಾಜಕುಮಾರನೊಂದಿಗೆ ಪ್ರಾರಂಭವಾಗುತ್ತದೆ. ಅವನ ಕೆನ್ನೆಯ ಮೇಲೆ ಕೆಲವು ಬೂದು ಕೂದಲಿನ ಎಳೆಗಳನ್ನು ನೋಡಿದಾಗ ಅವನು ತೀವ್ರವಾದ ತ್ಯಾಗದ ಭಾವನೆಯಿಂದ ಮುಳುಗುತ್ತಾನೆ. ಬೂದು ಕೂದಲು ಅವನಿಗೆ ಜೀವನದ ಕ್ಷಣಿಕತೆ ಮತ್ತು ಪರಮಶಕ್ತಿ ಮತ್ತು ಸಾವಿನ ಅನಿವಾರ್ಯತೆಯನ್ನು ನೆನೆಸುತ್ತದೆ. ಅವನು ಧ್ಯಾನದ ಜೀವನವನ್ನು ತೆಗೆದುಕೊಂಡು ಸ್ವರ್ಗಗಳಲ್ಲಿ ಒಂದರಲ್ಲಿ ದೇವನಾಗಿ ಜನಿಸುತ್ತಾನೆ. ಅವನ ನಂತರದ ಜನ್ಮದಲ್ಲಿ ಅವನು ಅಯೋಧ್ಯೆಯ ರಾಜನಾದ ಅಜಿತನಾಥನಾಗುತ್ತಾನೆ. ಅಂದರೆ ಇಲ್ಲಿ ಹೇಳ್ತಾ ಇರೋದಿಷ್ಟೇ. ಮೊದಲನೇ ಭಾಗದಲ್ಲಿ ಏನು ಹೇಳ್ತಾರೆ ಅಂತಂದರೆ, ವಿಮಲ ವಾಹನ ಎಂಬಂತಹ ರಾಜಕುಮಾರನೊಂದಿಗೆ ಈ ಮೊದಲನೇ ಭಾಗದ ಒಂದು ಕಥೆ ಆರಂಭವಾಗುತ್ತೆ. ಅಂದರೆ ಆ ವಿಮಲ ವಾಹನ ಎಂಬಂತಹ ರಾಜಕುಮಾರನ ಒಂದು ಕೆನ್ನೆಯ ಮೇಲೆ ಬೂದು ಕೂದಲಿನ ಎಳೆಗಳು ಅಥವಾ ಬೂದು ಕೂದಲು ಅವನ ಒಂದು ಕೆನ್ನೆಯ ಮೇಲೆ ಕಾಣಿಸ್ಕೊಂಡಾಗ ಅವನಿಗೇನಾಗುತ್ತೆ? ತೀವ್ರವಾದಂತಹ ಒಂದು ತ್ಯಾಗದ ಭಾವನೆಯಿಂದ ಅವನು ಮುಳುಗೋಗ್ಬಿಡ್ತಾನೆ. ಅಂದರೆ ಬೂದು ಕೂದಲು ಅಂತಂದರೆ ಸ್ವಲ್ಪ ನೆರೆ ಕೂದಲಿಗೆ ಹತ್ತಿರವಾಗುವಂತಹ ಕೂದಲು ಅಂತ ಹೇಳ್ಬೋದು. ಅಂದರೆ ನೆರೆ ಕೂದಲು ಅನ್ನೋದು, ಬಿಳಿ ಕೂದಲು ಅನ್ನೋದು ಯಾವಾಗ ಬರುತ್ತೆ? ವಯಸ್ಸಾದ್ಮೇಲೆ ಬರುತ್ತೆ ಅಂತ ಹೇಳ್ತಾರಲ್ವಾ, ಆ ಥರ ಇಲ್ಲಿ ಅವನಿಗೆ ಅಷ್ಟು ಏನು ವಯಸ್ಸಾಗಿರಲಿಲ್ಲ. ಆದರೆ ಅವನ ಕೆನ್ನೆ ಮೇಲೆ ಬೂದು ಕೂದಲು ಬರೋದಕ್ಕೆ
ಪ್ರಾರಂಭ ಆಗುತ್ತೆ. ಅದರಿಂದ ಅವನಿಗೇನಾಗುತ್ತೆ, ಈ ಬೂದು ಕೂದಲಿನ ಎಳೆಗಳನ್ನು ನೋಡಿದಾಗ ಅವನಿಗೆ ತೀವ್ರವಾದಂತಹ ಒಂದು ದುಃಖ ಆಗುತ್ತೆ. ಹಾಗೆಯೇ ತ್ಯಾಗದ ಒಂದು ಭಾವನೆಯಿಂದ ಅವನು ಮುಳುಗೋಗ್ಬಿಡ್ತಾನೆ. ಏನು ಈ ಬೂದು ಕೂದಲಿನ ಒಂದು ಸಂಕೇತ ಏನಂತ ಅವನು ಅರ್ಥ ಮಾಡ್ಕೋತಾನೆ ಅಂದರೆ, ಜೀವನದ ಕ್ಷಣಿಕತೆ, ಅಂದರೆ ಜೀವನ ಅಂದರೆ ಇಷ್ಟೇನೆ, ಇನ್ನೇನೂ ಇಲ್ಲ. ಹಾಗೆಯೇ ಪರಮಶಕ್ತಿ ಮತ್ತು ಸಾವಿನ ಅನಿವಾರ್ಯತೆಯನ್ನು ಕೂಡ ನೆನಪಿಸುತ್ತದೆ. ಸಾವಿಗೆ ನಾನು ಹತ್ರ ಆಗ್ತಾ ಇದ್ದೀನಿ ಅನ್ನೋದನ್ನು ಕೂಡ ನೆನಪಿಸುತ್ತದೆ. ಇದರಿಂದ ಅವನು ಏನು ಮಾಡ್ದ, ಧ್ಯಾನದ ಜೀವನವನ್ನು ಅವನು ತಗೊಂಡು ಹೋಗ್ತಾನೆ. ಜ್ಞಾನದ ಜೀವನವನ್ನು ತೆಗೆದುಕೊಂಡು ಸ್ವರ್ಗದಲ್ಲಿ ದೇವನಾಗಿ ಜನಿಸ್ತಾನೆ. ಆಯಿತಾ? ಆ ಸ್ವರ್ಗದಲ್ಲಿ ದೇವನಾಗಿ ಜನಿಸಿದಾಗ ಅವನ ನಂತರದ ಜನ್ಮದಲ್ಲಿ ಅವನು ಏನು ಮಾಡ್ತಾನೆ, ಅಯೋಧ್ಯೆಯ ರಾಜನಾದಂತಹ ಅಜಿತನಾಥನಾಗಿ ಜನಿಸ್ತಾನೆ. ಈಗ ನಮಗೆ ಗೊತ್ತಾಯ್ತಲ್ವಾ, ಅಜಿತನಾಥನ ಒಂದು ಜನ್ಮದ ಬಗ್ಗೆ ನಮಗೆ ಗೊತ್ತಾಯಿತು. ಏನು, ಅವನು ವಿಮಲ ರಾಜ ಅಥವಾ ವಿಮಲ ವಾಹನ ಎಂಬಂತಹ ಒಬ್ಬ ರಾಜನಾಗಿ ಅವನು ಇರ್ತಾನೆ. ಅವನ ಕೆನ್ನೆ ಮೇಲೆ ಬೂದು ಕೂದಲು ಬಂದಿದ್ದರಿಂದ ಅವನು ಏನು ಮಾಡ್ತಾನೆ, ಜೀವನವನ್ನು ತ್ಯಾಗ ಮಾಡ್ತಾನೆ. ಆವಾಗ ಅವನು ಏನು ಮಾಡ್ತಾನೆ, ಒಂದು ತ್ಯಾಗದ ಮೊರೆ ಹೋಗ್ತಾನೆ. ಆವಾಗ ಅವನು ಸ್ವರ್ಗದಲ್ಲಿ ಒಬ್ಬ ದೇವನಾಗಿ ಹುಡ್ತಾನೆ. ಅವನ ನಂತರದ ಜನ್ಮದಲ್ಲಿ ಅವನು ಅಯೋಧ್ಯೆಯ ರಾಜನಾಗಿ ಅಜಿತನಾಥನಾಗಿ ಹುಡ್ತಾನೆ ಅನ್ನೋದು ಒಂದು ಕಥೆಯಾಗಿದೆ. ಹಾಗಾದರೆ ಎರಡನೇ ಭಾಗದ ಒಂದು ಕಥೆಯನ್ನು ನೋಡೋಣ. ಈ ಕತೆ ಕೂಡ ನಮಗೆ ತುಂಬ ಸೊಗಸಾಗಿದೆ. ಎಷ್ಟೋ ಜನ ಈ ಕಥೆಯನ್ನು ಕೂಡ ಕೇಳಿರಲಿಲ್ಲ. ಕೇಳ್ಕೊಳ್ಳಿ. ಜೈನ ಧರ್ಮದ ಎರಡನೇ ಚಕ್ರವರ್ತಿ ಸಗರನ ಕಥೆಯನ್ನು ಹೇಳುತ್ತದೆ. ಈ ಎರಡನೇ ಭಾಗ ಯಾರ ಒಂದು ಕಥೆಯನ್ನು ಹೇಳುತ್ತದೆ ಅಂತಂದರೆ, ಎರಡನೇ ಭಾಗವಾದಂತಹ ಜೈನ ಧರ್ಮದ ಎರಡನೇ ಚಕ್ರವರ್ತಿ ಸಗರನ ಕಥೆಯನ್ನು ಹೇಳುತ್ತದೆ. ಅವನು ಎಲ್ಲ ಲೌಕಿಕ ಸುಖಗಳಿಗೆ ಆಳವಾಗಿ ಆಕರ್ಷಿತನಾಗಿದ್ದಾನೆ. ಅವನ ಸ್ನೇಹಿತ ಮಣಿಕೇತು ರಾಜನ ಗಮನವನ್ನು ತ್ಯಾಗದ ಕಡೆಗೆ ತಿರುಗಿಸಲು ತನ್ನ ಕೈಲಾದಷ್ಟು ಪ್ರಯತ್ನವನ್ನು ಮಾಡುತ್ತಾನೆ. ಅದು ಯಶಸ್ವಿಯಾಗಲಿಲ್ಲ. ಅಂದರೆ ಎರಡನೇ ಭಾಗದಲ್ಲಿ ಅಂದರೆ ಏನು ನೋಡ್ಬೋದು ಅಂತಂದರೆ, ಜೈನ ಧರ್ಮದ ಎರಡನೇ ಜೈನ ಧರ್ಮದ ಎರಡನೇ ಚಕ್ರವರ್ತಿಯಾದಂತಹ ಸಗರನ ಕಥೆಯನ್ನು ಇಲ್ಲಿ ಹೇಳುತ್ತೆ. ಅಂದರೆ ಏನು ಹೇಳ್ತಾ ಇದೆ ಅಂತಂದರೆ, ಆ ಸಗರ ಎಂಬಂತಹ ಚಕ್ರವರ್ತಿ ಎಲ್ಲ ಲೌಕಿಕ ಸುಖಗಳಿಗೆ ಅವನು ಆಕರ್ಷಿತನಾಗಿದ್ದ. ಇದರಿಂದ ಅವನಿಗೆ ಒಬ್ಬ ಸ್ನೇಹಿತ ಇದ್ದ. ಅವನ ಹೆಸರೇನು, ಮಣಿಕೇತು. ಆ ಮಣಿಕೇತು ಏನು, ರಾಜನ ಒಂದು ಗಮನವನ್ನು ಹೇಗಾದರೂ ಮಾಡಿ ನಾನು ತ್ಯಾಗದ ಕಡೆಗೆ ತಿರುಗಿಸ್ಬೇಕು ಅನ್ನೋದಕ್ಕೋಸ್ಕರ ಆ ಮಣಿಕೇತು ಏನು ಮಾಡ್ತಾನೆ, ತನ್ನ ಕೈಲಾದಷ್ಟು ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಅದು ಯಶಸ್ವಿಯಾಗಲಿಲ್ಲ. ನಂತರ ಕೊನೆಗೆ ಅವನು ಒಂದು ಯೋಜನೆಯನ್ನು ರೂಪಿಸಿದನು. ಯಾರು, ಮಣಿಕೇತು ಒಂದು ಯೋಜನೆಯನ್ನು ರೂಪಿಸ್ತಾನೆ. ಅದರ ಮೂಲಕ ಸಗರನಿಗೆ 60,000 ಪುತ್ರರಿರ್ತಾರೆ. 60,000 ಪುತ್ರರು, ಉಳಿದ ಪುತ್ರರನ್ನು ಮಣಿಕೇತು ಸರ್ಪದಿಂದ ಕಚ್ಚುತ್ತಾನೆ. ಅಂದರೆ ಸಗರನಿಗೆ 60,000 ಪುತ್ರರಿರ್ತಾರೆ. ಆ 60,000 ಪುತ್ರರಲ್ಲಿ ಭಗೀರಥ ಎಂಬಂತಹ ಒಬ್ಬ ಮಗನನ್ನು ಬಿಟ್ಟು ಉಳಿದಂತಹ ಎಲ್ಲ ಮಕ್ಕಳನ್ನು ಕೂಡ ಮಣಿಕೇತು ಏನು ಮಾಡ್ತಾನೆ, ಅವನು ಸರ್ಪರೂಪದಿಂದ ಬಂದು ಆ ಮಕ್ಕಳನ್ನೆಲ್ಲ ಅವನು ಕಚ್ಚಿಬಿಡ್ತಾನೆ. ಆಮೇಲೆ ಸತ್ತ ಮಕ್ಕಳನ್ನು ತೋಳುಗಳಲ್ಲಿ ಹಿಡಿದುಕೊಂಡು ವೃದ್ಧನ ವೇಷದಲ್ಲಿ ಅಥವಾ ಬ್ರಾಹ್ಮಣನ ವೇಷದಲ್ಲಿ ರಾಜನ ಅರಮನೆಗೆ ಉಯ್ಯಲಿಡಲು ಆರಂಭಿಸಿದ. ರಾಜ ಕಾರಣವನ್ನು ಕೇಳ್ತಾನೆ. ಅಂದರೆ ಏನಾಗುತ್ತೆ ಅಂತಂದರೆ, ಇಲ್ಲಿ ಎರಡನೇ ಭಾಗದ ಒಂದು ಕಥೆಯಲ್ಲಿ ಜೈನ ಧರ್ಮದ ಎರಡನೇ ಚಕ್ರವರ್ತಿಯಾದಂತಹ ಸಗರ ಏನು ಮಾಡ್ತಾನೆ, ತುಂಬ ಲೌಕಿಕ ಸುಖಗಳಿಗೆ ಆಕರ್ಷಿತನಾಗಿ ತುಂಬ ಭೋಗ ಜೀವನವನ್ನು ನಡೆಸ್ತಾ ಇರ್ತಾನೆ. ಇದರಿಂದ ಸಗರ ಚಕ್ರವರ್ತಿಗೆ ಸ್ನೇಹಿತನಾದಂತಹ ಮಣಿಕೇತು ಏನು ಮಾಡ್ತಾನೆ, ಈ ರಾಜನನ್ನು ಹೇಗಾದರೂ ಮಾಡಿ ನಾನು ತ್ಯಾಗದ ಒಂದು ಕಡೆಗೆ ನಾನು ತ್ಯಾಗವನ್ನು ತೋರಿಸ್ಬೇಕು, ಅವನಿಗೆ ತಪಸ್ಸಿನ ಕಡೆಗೆ ಹೋಗಬೇಕು ಅವನು ಅನ್ನೋದಕ್ಕೋಸ್ಕರ ಮಣಿಕೇತು ಏನು ಮಾಡ್ತಾನೆ, ಅವನ ಕೈಲಾದಷ್ಟು ಪ್ರಯತ್ನಗಳನ್ನೆಲ್ಲ ಮಾಡ್ತಾನೆ. ಆದರೆ ಯಾವುದೂ ಯಶಸ್ವಿ ಆಗಲಿಲ್ಲ. ಕೊನೆಗೆ ಅವನು ಒಂದು ಯೋಜನೆ ಮಾಡ್ತಾನೆ. ಏನು ಅಂತಂದರೆ, ಈ ಸಗರ ಚಕ್ರವರ್ತಿಗೆ 60,000 ಮಕ್ಕಳಿರ್ತಾರೆ. 60,000 ಮಕ್ಕಳಲ್ಲಿ ಅಂದರೆ ಪುತ್ರರಿರ್ತಾರೆ. 60,000 ಪುತ್ರರಲ್ಲಿ ಅವನು ಏನು ಮಾಡ್ತಾನೆ, ಈ ಮಣಿಕೇತು ಭಗೀರಥ ಎನ್ನುವಂತಹ ಒಬ್ಬ ಮಗನನ್ನು ಬಿಟ್ಟು ಉಳಿದಂಥ ಪುತ್ರರನ್ನೆಲ್ಲ ಏನು ಮಾಡ್ತಾನೆ, ಸರ್ಪರೂಪವನ್ನು ಪಡ್ಕೊಂಡು ಅವ್ರನ್ನೆಲ್ಲ ಕಚ್ಚಿ ಸಾಯಿಸ್ಬಿಡ್ತಾನೆ. ಆವಾಗ ಸತ್ತ ಮಕ್ಕಳನ್ನೆಲ್ಲ ಏನು ಮಾಡ್ತಾನೆ, ಆ ಮಣಿಕೇತು ಅವನ ತೋಳುಗಳಲ್ಲಿ ಎತ್ಕೊಂಡು ಅವನು ವೃದ್ಧನ ವೇಷದಲ್ಲಿ, ವಯಸ್ಸಾದಂತಹ ಒಬ್ಬ ವೃದ್ಧನ ವೇಷದಲ್ಲಿ ಅಥವಾ ಕೆಲವೊಂದು ಪುಸ್ತಕಗಳಲ್ಲಿ ಬ್ರಾಹ್ಮಣನ ವೇಷ ಅಂತಿದೆ,
ಇದೆ. ಅದರಿಂದ ನಾನಿಲ್ಲಿ ಎರಡನ್ನೂ ಕೂಡ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ಆಗೇನು ಮಾಡ್ತಾನೆ, ಸತ್ತ ಒಂದು ಮಕ್ಕಳನ್ನೆಲ್ಲ ಅವನು ತನ್ನ ತೋಳಿನಲ್ಲಿ ಎತ್ಕೊಂಡು ವೃದ್ಧನ ವೇಷದಲ್ಲಿ ಅಥವಾ ಬ್ರಾಹ್ಮಣನ ವೇಷದಲ್ಲಿ ಏನು ಮಾಡ್ತಾನೆ, ರಾಜನ ಒಂದು ಅರಮನೆಗೆ ಬಂದು ಉಯ್ಯಲಿಡೋದಕ್ಕೆ ಪ್ರಯತ್ನ ಪಡಿಸ್ತಾನೆ. ಅಂದರೆ ಗೋಳಾಡಲು ಅಂತ, ಉಯ್ಯಲಿಡಲು ಅಂತಂದರೆ ಗೋಳಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ರಾಜ ಕಾರಣವನ್ನು ಕೇಳ್ತಾನೆ. ಅಂದರೆ ಇನ್ನೂ ಕೂಡ ಇವನಿಗೆ ಸಗರ ಚಕ್ರವರ್ತಿಗೆ ನನ್ನ ಮಕ್ಕಳೇ ಸತ್ತೋಗಿರೋದು ಅನ್ನೋದು ವಿಷಯ ಗೊತ್ತಿಲ್ಲ. ಆದರೆ ಮಣಿಕೇತುಗೇನು, ಇವನು ತಪಸ್ಸಿನ ಕಡೆಗೆ ಹೋಗಬೇಕು ಅಂದರೆ ಈ ಲೌಕಿಕ ಸುಖದ ಒಂದು ಮಹತ್ವ ಎಷ್ಟಿದೆ ಅನ್ನೋದನ್ನ ಅರ್ಥಕೋಬೇಕು. ಆದರೆ ಈ ಲೌಕಿಕ ಸುಖದ ಮಹತ್ವ ಅಂದರೆ ಕ್ಷಣಿಕ ಸುಖ ಅನ್ನೋದನ್ನ ಮಣಿಕೇತು ಸಗರನಿಗೆ ಪರಿಚಯ ಮಾಡಿಸ್ಬೇಕು, ಅವನಿಗೆ ಅರ್ಥ ಮಾಡಿಸ್ಬೇಕು. ಅದರಿಂದ ಅವನು ಈ ಥರ ಮಾಡ್ತಾ ಇದ್ದಾನೆ. ಬಟ್ ಆದರೆ ರಾಜನಿಗೆ ಇನ್ನೂ ಕೂಡ ಅರಿವಾಗಿಲ್ಲ. ಅವನೇನು ಅನ್ಕೋತಾನೆ, ಈ ಮಕ್ಕಳು ಅವಂದೇ ಅಂತ ಇನ್ನೂ ಕೂಡ ಗೊತ್ತಿಲ್ಲ ರಾಜನಿಗೆ. ಆಗ ಇವನು ಮಣಿಕೇತು ಏನು ಮಾಡ್ತಾನೆ, ಅರಮನೆಗೆ ಬಂದು ಉಯ್ಯಲಿಡಲು ಅಂದರೆ ಗೋಳಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ರಾಜ ಕಾರಣವನ್ನು ಕೇಳ್ತಾನೆ. ಏಕೆಂದರೆ ಮಣಿಕೇತುವಿಗೆ ಸ್ನೇಹಿತನಾಗಿರ್ತಾನೆ. ಆದ್ದರಿಂದ ಅವನು ಕಾರಣವನ್ನು ಕೇಳ್ತಾನೆ. ಆಗ ಕಾರಣವನ್ನು ಕೇಳಿದಾಗ ಮಣಿಕೇತು ಹೇಳ್ತಾನೆ, ನನ್ನ ಮಗನನ್ನು ಜಯವೆಂಬ ಸಿಡಿಲೆರಗಿದೊಡಾನು ನಿನ್ನಡಿಗೆರಗಿದೆ ಎನಗೆ ಮರಣಂ ಶರಣಂ ಮೇಣಿನಿತೆ ನಿನ್ನ ಚರಣಂ ಶರಣಂ ಎಂದು ಹೇಳಿದ. ಅಂದರೆ ಮಣಿಕೇತು ಹೇಳ್ತಾ ಇದ್ದಾನೆ, ಜವ ಅಂತಂದರೆ ಯಮ ಅಂತ, ಆಯಿತಾ. ನನ್ನ ಮಗನನ್ನು ಜವನೆಂಬ ಸಿಡಿಲೆರಗಿದೊಡಾನು ಅಂತಂದರೆ ನನ್ನ ಮಗನನ್ನು ಸಿಡಿಲೆಂಬ ಯಮ ಏನು ಮಾಡ್ದ, ನನ್ನ ಮಗನನ್ನ ಒಂದು ಪ್ರಾಣ ಪಕ್ಷಿಯನ್ನು ಆರಿಸ್ಬಿಟ್ಟ ಅಂತ ಹೇಳಿ ಆ ಮಣಿಕೇತು ಏನು ಮಾಡ್ತಾ ಇದ್ದಾನೆ, ನಿನ್ನಡಿಗೆರಗಿ ನಿನ್ನ ಅಡಿ ಅಂತಂದರೆ ಪಾದ, ನಿನ್ನಡಿಗೆರಗಿದೆ, ನಿನ್ನ ಪಾದಕ್ಕೆ ನಾನು ಬಿದ್ದೆ. ನನ್ನ ಮಗನನ್ನ ಯಮ, ಸಿಡಿಲೆಂಬ ಯಮ ನನ್ನ ಮಗನ ಪ್ರಾಣ ಪಕ್ಷಿಯನ್ನ ಕಿತ್ಕೊಂಡ್ಬಿಟ್ಟ. ಅದರಿಂದ ನಾನು ನಿನ್ನ ಪಾದಗಳಿಗೆ ಬಿದ್ದು ಗೋಳಾಡ್ತಾ ಇದ್ದೀನಿ. ನನಗೆ ಮರಣಂ ಶರಣಂ ಮೇಣಿನಿತೆ ನಿನ್ನ ಚರಣಂ ಶರಣಂ, ನನಗೆ ಮರಣವನ್ನು ಕೊಟ್ಬಿಡು, ನಾನು ಸಾವಿನ ಕಡೆಗೆ ಹೋಗ್ತೀನಿ, ನನಗೆ ಸಾವೇ ಒಂದು ಶ್ರೇಷ್ಠ, ನನ್ನ ಮಗ ಇಲ್ಲದೆ ನಾನು ಇರಲ್ಲ ಅಂತ ಮಣಿಕೇತು ಏನು ಮಾಡ್ತಾ ಇದ್ದಾನೆ, ಇಲ್ಲಿ ಸಗರನ ಒಂದು ಪಾದಗಳನ್ನು ಹಿಡಿದುಕೊಂಡು ಇಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಮಣಿಕೇತು ಇಲ್ಲಿ ಯಾವ ಒಂದು ವೇಷದಲ್ಲಿ ಬಂದಿದ್ದಾನೆ, ಇಲ್ಲಿ ಬ್ರಾಹ್ಮಣನ ವೇಷದಲ್ಲಿ ಬಂದಿದ್ದಾನೆ ಮತ್ತು ವೃದ್ಧನ ವೇಷದಲ್ಲಿ ಬಂದಿದ್ದಾನೆ. ಆದರೆ ಅಲ್ಲಿ ನಾನು ನಿಮ್ಗಾಗಲೇ ಹೇಳಿದೆ ಏನಂತ, ಸಗರ ತನ್ನ ಸ್ನೇಹಿತ ಅಂತ ಅವ್ನು ಕೇಳ್ತಾ ಇದ್ದಾನೆ ಅಂತ ಹೇಳಿದೆ. ಆದರೆ ಅದಲ್ಲ, ಅವನು ಅವ್ನ ವೇಷದಲ್ಲಿ ಬಂದಿರೋದು ಅವನಿಗೆ ಸಗರ ಚಕ್ರವರ್ತಿಗೆ ಗೊತ್ತಿಲ್ಲ, ಆಯಿತಾ. ನಾನು ಇದನ್ನು ಸ್ವಲ್ಪ ನಿಮಗೆ ತಪ್ಪು ಹೇಳ್ಬಿಟ್ಟೆ, ಕ್ಷಮೆ ಇರಲಿ. ಸಗರ ರಾಜನಿಗೆ ಗೊತ್ತಿಲ್ಲ, ನನ್ನ ಸ್ನೇಹಿತ ಅಂತ ಗೊತ್ತಿಲ್ಲ. ಇವನು ಯಾವುದೋ ವೃದ್ಧನ ವೇಷ ಮತ್ತು ಬ್ರಾಹ್ಮಣನ ವೇಷದಲ್ಲೇನೋ ಬಂದಿರ್ತಾನೆ. ಆದ್ದರಿಂದ ಅವನು ಏನು ಮಾಡ್ತಾನೆ, ಸಗರನ ಒಂದು ಪಾದಕ್ಕೆ ಬಿದ್ದು ಹೊರಳಾಡ್ತಾ ಇದ್ದಾನೆ, ನನ್ನ ಮಗ ಸತ್ತೋಗ್ಬಿಟ್ಟಿದ್ದಾನೆ, ನನಗೆ ಸಾವೇ ಒಂದು ಅಂತ್ಯ ನನಗೆ ಅಂತ ಹೇಳ್ತಾ ಇದ್ದಾಗ ಯಾರ ಪಾದವನ್ನು ಇಟ್ಕೊಂಡು, ಆ ಸಗರ ಚಕ್ರವರ್ತಿಯ ಪಾದವನ್ನು ಇಟ್ಕೊಂಡು ಗೋಳಾಡ್ತಾ ಇದ್ದಾನೆ. ಯಾರು? ಮಣಿಕೇತು. ಆದರೆ ಮಣಿಕೇತು ಅನ್ನೋದು ನಮ್ಗಿಲ್ಲಿ ಗೊತ್ತಾಗುತ್ತೆ, ಆದರೆ ರಾಜನಿಗೆ ಗೊತ್ತಿಲ್ಲ. ಯಾರೋ ಅವನು ವಯಸ್ಸಾದ ವೃದ್ಧ ಅಂತಾನೆ ಅವನು ತಿಳ್ಕೊಂಡಿದ್ದಾನೆ. ಅದಕ್ಕೆ ರಾಜನು ಸಾವು ಅನಿವಾರ್ಯವೆಂದು ಅವನಿಗೆ ಬೋಧಿಸುತ್ತಾನೆ. ಅದಕ್ಕೆ ರಾಜ ಏನು ಹೇಳ್ತಾನೆ, ವಯಸ್ಸಾದಂತಹ ವೃದ್ಧನಿಗೆ, ಅಂದರೆ ಮಣಿಕೇತು ವೇಷ ಅವನು, ಆಯಿತಾ. ಮಣಿಕೇತು ವೃದ್ಧನ ಒಂದು ವೇಷವನ್ನು ಧರಿಸಿರ್ತಾನೆ. ಅವನಿಗೆ ಹೇಳ್ತಾ ಇದ್ದಾನೆ. ಅದಕ್ಕೆ ರಾಜನು ಸಾವು ಅನಿವಾರ್ಯವೆಂದು ಅವನಿಗೆ ಬೋಧಿಸುತ್ತಾನೆ. ಏನಂದರೆ ನೋಡು, ಸಾವು ಅನ್ನೋದು ಅನಿವಾರ್ಯ, ಅದು ಎಲ್ಲರಿಗೂ ಕೂಡ ಕಟ್ಟಿಟ್ಟ ಬುತ್ತಿ ಅಂತ ಅವನಿಗೆ ಬೋಧನೆಯನ್ನು ಮಾಡ್ತಾನೆ. ಸಾವು ವ್ಯಕ್ತಿಗಳನ್ನು ಗೌರವಿಸುವುದಿಲ್ಲ ಮತ್ತು ಎಲ್ಲವೂ ದುಃಖ ಮತ್ತು ನೋವನ್ನು ಅನುಭವಿಸಬೇಕು ಎಂದು ಹೇಳಿದನು. ಅದಕ್ಕೆ ಮುಂದುವರೆದು ಹೇಳ್ತಾನೆ, ಸಾವು ಅನ್ನೋದು ವ್ಯಕ್ತಿಗಳನ್ನ ಯಾವತ್ತೂ ಕೂಡ ಗೌರವಿಸುವುದಿಲ್ಲ. ಎಲ್ಲವೂ ದುಃಖ ಮತ್ತು ನೋವನ್ನು ಅನುಭವಿಸಬೇಕು. ಅಂದರೆ ಸಕಲ ಚರಾಚರಗಳು ಕೂಡ ಸಾವನ್ನು ಅನುಭವಿಸ್ಬೇಕು, ದುಃಖವನ್ನು ಅನುಭವಿಸ್ಬೇಕು, ನೋವನ್ನು ಅನುಭವಿಸ್ಬೇಕು. ಎಲ್ಲರೂ ಕೂಡ ಪ್ರಪಂಚದಲ್ಲಿ ಇದ್ಮೇಲೆ ನೋವು ಅನ್ನೋದು ಅವ್ರಿಗೆ ಕಟ್ಟಿಟ್ಟ ಬುತ್ತಿ, ಹಾಗೆಯೇ ಸಾವು ಅನ್ನೋದು ಕೂಡ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನು ರಾಜ ಏನು ಮಾಡ್ತಾನೆ, ಇಲ್ಲಿ ಆ ಬ್ರಾಹ್ಮಣನ ವೇಷದಲ್ಲಿ ಬಂದಂತಹ ಮಣಿಕೇತುವಿನಿಗೆ ಹೇಳ್ತಾ ಇದ್ದಾನೆ. ಇನ್ನೂ ಕೂಡ ಅವನಿಗೆ ಅರ್ಥ ಆಗಿಲ್ಲ ಮಣಿಕೇತು ಅಂತ. ಅಲ್ಲಿ ಮಣಿಕೇತು ತನ್ನ ಪುತ್ರರ ಏಕಕಾಲಿಕ ಮರಣವನ್ನು ಅವನಿಗೆ ಬಹಿರಂಗಪಡಿಸಿದನು. ಈಗ ಅಲ್ಲಿ ಮಣಿಕೇತು ಹೇಳ್ತಾ ಇದ್ದಾನೆ, ತನ್ನ ಪುತ್ರರ ಏಕಕಾಲಿಕ ಮರಣವನ್ನು ಅವನಿಗೆ ಬಹಿರಂಗಪಡಿಸ್ತಾ ಇದ್ದಾನೆ. ಸಗರನು ದುಃಖದಿಂದ ಮುಳುಗಿದನು. ಈಗ ಅವನು ಹೇಳ್ದ ಅಲ್ವಾ,
ಸಾವು ಅಂತ ಅನ್ನೋದು ಯಾರನ್ನೂ ಕೂಡ ಗೌರವಿಸೋದಿಲ್ಲ. ಈ ಪ್ರಪಂಚದಲ್ಲಿ ಇದ್ಮೇಲೆ ಎಲ್ಲ ಒಂದು ಪ್ರಾಣಿಗಳಾಗಿರ್ಬೋದು, ಮನುಷ್ಯ ಆಗಿರ್ಬೋದು, ನೋವನ್ನು ಅನುಭವಿಸ್ಬೇಕು, ದುಃಖವನ್ನು ಅನುಭವಿಸ್ಬೇಕು ಅಂತ ಹೇಳ್ದ. ಅವನು ಹೇಳ್ದ ಅಲ್ವಾ, ಆಗ ಮಣಿಕೇತುಗೆ ಅರ್ಥ ಆಯಿತು. ಓ, ಇವನಿಗೆ ಜೀವನದ ಬಗ್ಗೆ ಅರಿವಾಗಿದೆ, ಲೌಕಿಕ ಸುಖದ ಬಗ್ಗೆ ಅರಿವಾಗಿದೆ ಅನ್ನೋದು ಮಣಿಕೇತುವಿಗೆ ಗೊತ್ತಾಗ್ಬಿಡ್ತು. ಆಗ ಮಣಿಕೇತು, ಆ ವೃದ್ಧನ ವೇಷದಲ್ಲಿದ್ದಂತಹ ಮಣಿಕೇತು ಹೇಳ್ತಾ ಇದ್ದಾನೆ, ಏನು, ತನ್ನ ಪುತ್ರರ ಏಕಕಾಲಿಕ ಮರಣವನ್ನು ಅವನಿಗೆ ಬಹಿರಂಗಪಡಿಸ್ತಾನೆ. ಇಲ್ಲಿ ಸತ್ತೋಗಿರೋದು ನನ್ನ ಮಕ್ಕಳಲ್ಲ, ನಿನ್ನ ಮಕ್ಕಳು ಅನ್ನೋದನ್ನು ಯಾರು, ಮಣಿಕೇತು ಸಗರ ಚಕ್ರವರ್ತಿಗೆ ಹೇಳ್ತಾನೆ. ಸಗರನು ದುಃಖದಿಂದ ಮುಳುಗಿದನು. ಆಗ ಸಗರ ಏನು, ಅವನಿಗೆ ತುಂಬ ನೋವಾಯಿತು. ಹೌದಲ್ವಾ, ನಾವು ಬೇರೆಯವ್ರ ನೋವಿಗೆ ಸಾಂತ್ವನ ಹೇಳ್ತೀವೋ ಹೊರತು ನಮ್ಮ ನೋವಿಗೆ ನಾವು ಹೇಗೆ ಸಾಂತ್ವನ ತಗೋಬೇಕು ಅನ್ನೋದನ್ನು ನಾವು ಅದನ್ನು ಒಪ್ಕೊಳ್ಳೋದು ತುಂಬ ಕಷ್ಟ. ಹಾಗೆ ತುಂಬ ನಿಧಾನ ಅಲ್ವಾ. ಅದನ್ನ ಇಲ್ಲಿ ಹೇಳ್ತಾ ಇರೋದು, ಸಗರನು ದುಃಖದಿಂದ ಮುಳುಗೋಗ್ತಾನೆ. ಯಾವಾಗ ಮಣಿಕೇತು ಇವರೆಲ್ಲ ನಿನ್ನ ಮಕ್ಕಳು ಅಂತ ಹೇಳ್ತಾರೋ ಆಗ ಅವನು ತುಂಬ ದುಃಖದಿಂದ ಮುಳುಗೋಗ್ತಾನೆ. ಆದರೆ ಅದನ್ನು ವಿರೋಚಿತವಾಗಿ ಸಹಿಸಿಕೊಂಡನು ಮತ್ತು ಕೊನೆಯಲ್ಲಿ ಅವನನ್ನು ಅರಿತುಕೊಂಡನು. ಆಗ ಅವನು ಏನು ಮಾಡ್ತಾನೆ, ದುಃಖದಿಂದ ಮುಳುಗಿದ್ದೇನೋ ನಿಜ, ಆದರೆ ಅದನ್ನು ವಿರೋಚಿತವಾಗಿ ಸಹಿಸ್ಕೊತಾನೆ. ವಿರೋಚಿತವಾಗಿ ಅದನ್ನು ಒಪ್ಕೊಂಡು ಅವನು, ಹೌದು, ಈ ಪ್ರಪಂಚ ಅಂದಮೇಲೆ ಹುಟ್ಟು ಸಾವು ಎಲ್ಲ ಕೂಡ ಅನುಭವಿಸ್ಲೇಬೇಕು, ಅದರಿಂದ ಅವನು ಅದನ್ನ ಸಹಿಸ್ಕೊತಾನೆ. ಕೊನೆಯಲ್ಲಿ ಅವನನ್ನು ಅರಿತ್ಕೋತಾನೆ. ಜೊತೆಗೆ ಈ ಸಂದರ್ಭದಲ್ಲಿ ಸಗರನ ಅಚಲ ಸ್ಥೈರ್ಯ, ಮಿತ್ರನ ಉಪದೇಶದಿಂದ ಉಂಟಾಗುವ ವೈರಾಗ್ಯಗಳ ಚಿತ್ರಣ ಉತ್ಕಟವಾಗಿ ಮೂಡಿಬಂದಿದೆ. ಅಂದರೆ ಈ ಸಂದರ್ಭದಲ್ಲಿ ನಮಗೆ ಮನಸ್ಸಿಗೆ ಹತ್ತಿರವಾಗುವಂತಹ ಒಂದು ಸಂದೇಶ ಏನು ಅಂತಂದರೆ, ಸಗರನ ಅಚಲ ಸ್ಥೈರ್ಯ. ಅವನು 60 ಜನದಲ್ಲಿ ಒಬ್ಬ ಮಗನನ್ನು ಬಿಟ್ಟು ಉಳಿದೆಲ್ಲ ಮಕ್ಕಳು ಕೂಡ ಪುತ್ರರು ಸತ್ತೋಗಿದ್ರಿಂದನೂ ಸತ್ರೂ ಕೂಡ ಅವನ ಒಂದು ಅಚಲ ಸ್ಥೈರ್ಯ, ಅಂದರೆ ಅವನ ಒಂದು ಅಚಲ ಅಂದರೆ ಬದಲಾಗದೇ ಇರುವಂತಹ ಒಂದು ಸ್ಥೈರ್ಯ ಅವನಲ್ಲಿ ಹಾಗೇ ಇತ್ತು. ಅದು ಆ ಸ್ಥೈರ್ಯ ಅನ್ನೋದು. ಮತ್ತು ಆ ಮಿತ್ರನ ಉಪದೇಶದಿಂದ, ಆ ಮಣಿಕೇತು ಮಿತ್ರನ ಉಪದೇಶದಿಂದ ಉಂಟಾಗುವಂಥ ವೈರಾಗ್ಯ ಚಿತ್ರಣ. ಅಂದರೆ ಅವನೇನು ಮಾಡ್ದ, ವೈರಾಗ್ಯದ ಪಡೆ ಸಗರ ಚಕ್ರವರ್ತಿ ಲೌಕಿಕ ಆಸೆಗಳಿಗೆ ಅವನು ಬಿದ್ದೋಗಿದ್ದ. ಆವಾಗ ಮಣಿಕೇತು ಎಷ್ಟೇ ಪ್ರಯತ್ನಿಸಿದ್ರು ಅವನು ಬದಲಾಗಲಿಲ್ಲ. ಕೊನೆಗೆ ಮಣಿಕೇತು ಏನು ಮಾಡ್ದ, ಈ ಥರದೊಂದು ದೃಶ್ಯವನ್ನು ಅವನು ಸೃಷ್ಟಿ ಮಾಡ್ದ. ಇದರಿಂದ ಏನಾಯಿತು, ಅವನಿಗೆ ವೈರಾಗ್ಯ ಉಂಟಾಯಿತು. ನಾನು ವೈರಾಗ್ಯಕ್ಕೆ ಹೋಗಬೇಕು, ತಪಸ್ಸಿನ ಕಡೆಗೆ ನಾನು ಹೋಗಬೇಕು ಅನ್ನೋದನ್ನು ಸಗರ ಚಕ್ರವರ್ತಿ ಅರ್ಥ ಮಾಡಿಕೊಂಡ. ಆ ಒಂದು ಭಾಗ ಇಲ್ಲಿ ಬಹಳ ಉತ್ತಮವಾಗಿ ಮೂಡಿ ಬಂದಿದೆ ಅಂತ ಹೇಳಲಾಗಿದೆ. ನಂತರ ರನ್ನನು ಈ ಕಥೆಯನ್ನು ಅದರ ಎಲ್ಲ ಕರುಣಾಜನಕ ಕಥೆಗಳಲ್ಲಿ ಚಿತ್ರಿಸಿದ್ದಾನೆ. ಮತ್ತು ತನ್ನ ಮಗನನ್ನು ಕಳೆದುಕೊಂಡ ದಯಾಳು ಪಾತ್ರದಲ್ಲಿ ಮಣಿಕೇತುವಿನ ಪಾತ್ರವು ಆಸಕ್ತಿಯ ಕೇಂದ್ರವಾಗಿದೆ. ಅಂದರೆ ರನ್ನನು ಈ ಕಥೆಯಲ್ಲಿ ಅದರ ಎಲ್ಲ ಕರುಣಾಜನಕ ಕಥೆಗಳನ್ನು ಚಿತ್ರಿಸಿದ್ದಾನೆ. ಅಲ್ಲಿರುವಂಥ ಕರುಣಾಜನಕ ಕಥೆ ಅಲ್ವಾ ಅದು, ಅಂದರೆ ಕಣ್ಣಲ್ಲಿ ನೀರನ್ನು ತರಿಸುವಂತಹ ಒಂದು ದೃಶ್ಯ. ಏನು ಅಂತಂದರೆ, ಅಲ್ಲಿ ಮಣಿಕೇತು ಒಬ್ಬ ವೃದ್ಧನ ವೇಷದಲ್ಲಿ ಬಂದು ಅವನು ಮಕ್ಕಳನ್ನೆಲ್ಲ, ಅವನು ಸಾಯಿಸಿರುವಂತಹ ಮಕ್ಕಳನ್ನೆಲ್ಲ ಹೆಗಲ ಮೇಲೆ ಹೊತ್ಕೊಂಡು ಅವನು ಬರ್ತಾನೆ. ಆದರೆ ರಾಜನಿಗೇನು ತನ್ನ ಮಕ್ಕಳು ಅಂತ ಗೊತ್ತಾಗಿರೋದಿಲ್ಲ, ವೃದ್ಧನ ಮಕ್ಕಳು ಅಂತ ಗೊತ್ತಾಗಿ ಅವನಿಗೆ ಸಾಂತ್ವನ ಹೇಳ್ತಾನೆ, ಜೀವನದ ಬಗ್ಗೆ ಅರಿವು ಮೂಡಿಸ್ತಾನೆ. ಸಾವು ಅನ್ನೋದು ಯಾರನ್ನೂ ಕೂಡ ಗೌರವಿಸೋದಿಲ್ಲ, ಈ ದುಃಖ ನೋವು ಅನ್ನೋದು ಎಲ್ಲರಿಗೂ ಕೂಡ ಸರ್ವೇ ಸಾಮಾನ್ಯ ಅಂತ ಹೇಳ್ತಾನೆ. ಕೊನೆಗೆ ಅವನು ಯಾವುದು ಆ ದಯಾಳು ಪಾತ್ರದಲ್ಲಿ ಆ ಬ್ರಾಹ್ಮಣ ವಯಸ್ಸಾದ ಪಾತ್ರದಲ್ಲಿದ್ದಂತಹ ಮಣಿಕೇತುವಿನ ಒಂದು ಮಾತನ್ನು ಕೇಳಿ ಅವನಿಗೆ ತುಂಬ ನೋವಾಗುತ್ತೆ ಆ ಕ್ಷಣದಲ್ಲಿ. ಆಮೇಲೆ ಏನಾಗುತ್ತೆ, ಅವನು ಅರ್ಥಕೋತಾನೆ. ಅದನ್ನು ಇಲ್ಲಿ ಹೇಳ್ತಾ ಇರೋದು, ತನ್ನ ಮಗನನ್ನು ಕಳೆದುಕೊಂಡಂತಹ ದಯಾಳು ಪಾತ್ರದಲ್ಲಿ ಯಾರು, ಮಣಿಕೇತುವಿನ ಪಾತ್ರವು ತುಂಬ ಆಸಕ್ತಿಯ ಒಂದು ಕೇಂದ್ರವಾಗಿದೆ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಸಗರ ಚಕ್ರವರ್ತಿಯ ಒಂದು ಪಾತ್ರಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು ಮುಖ್ಯವಾಗಿದೆ ಅಂತ ಬಿಂಬಿಸಿದನವರನ್ನು, ಅಷ್ಟೇ ಒಂದು ಪ್ರಾಮುಖ್ಯತೆಯ ಪಾತ್ರವನ್ನು ಇಲ್ಲಿ ಅವನ ಮಿತ್ರಚೇತನನಾದಂತಹ ಯಾರು ಮಣಿಕೇತುವಿಗೂ ಕೂಡ ಕೊಟ್ಟಿರೋದು ಒಂದು ಬಹಳವಾದಂತಹ ಕೇಂದ್ರ ಸ್ಥಾನವಾಗಿದೆ ಅಂತ ಹೇಳ್ಬೋದು. ನಂತರ ರನ್ನನ ಈ ಕೃತಿಯ ಹೃದಯ ಸ್ಪರ್ಶಿಯಾದಂತಹ ಒಂದು ಭಾಗವನ್ನು ನಾವು ನೋಡೋದಾದರೆ, ಜೀವನಿನ್ನ ಕಾಲಂ ಪಿಡಿವೆ ಧರ್ಮ ಮನೆ ಮಗುಳೆ ಬಲ್ವಿಡಿ ವಿಡಿಯ ಅಜಿತ ಸ್ವಾಮಿ ವಿರಕ್ತಿ ಹೊಂದಿ
ತನ್ನವರನ್ನು ಬಿಟ್ಟು ತಪಸ್ಸಿಗೆ ಹೋಗುವಂತಹ ದೃಶ್ಯವನ್ನು ಇಲ್ಲಿ ಹೇಳ್ತಾ ಇದೆ. ಅಂದರೆ ಈ ಅಜಿತ ಪುರಾಣ ಇದೊಂದು ಕಾವ್ಯದ, ಇದರಲ್ಲಿ ಸಗರಂದೆಲ್ಲ ಬರುತ್ತೆ ಅಲ್ವಾ, ಈ ಕಾವ್ಯದ ಒಂದು ಅಥವಾ ಈ ಕೃತಿಯ ಅಜಿತ ಪುರಾಣ ಕೃತಿಯ ಹೃದಯ ಸ್ಪರ್ಶಿಯಾದಂತಹ ಒಂದು ಭಾಗವನ್ನು ನೋಡೋದಾದ್ರೆ, ಜೀವನಿನ್ನ ಕಾಲಂ ಪಿಡಿವೆಂ ಧರ್ಮವನೆ ಮಗುಳೆ ಬಲ್ವಿಡಿವಿಡಿಯ ಅಂತಂದರೆ ಅಜಿತ ಸ್ವಾಮಿ ವಿರಕ್ತಿಯನ್ನು ಹೊಂದಿ ಏನು ಅಲ್ಲಿ ತನ್ನ ಮಕ್ಕಳೆಲ್ಲ ಸತ್ತೋಗ್ಬಿಟ್ಟಿರ್ತಾರಲ್ವ, ಆದರೂ ಅವನು ಏನು ಮಾಡ್ದ, ನಾನು ವೈರಾಗ್ಯಕ್ಕೆ ಹೋಗಬೇಕು ಅನ್ನೋದನ್ನು ನಿರ್ಧಾರ ಮಾಡ್ದ. ಅದು ಅಚಲ ಸ್ಥೈರ್ಯದಿಂದ ಅವನು ನಿರ್ಧಾರ ಮಾಡ್ದ ಅಲ್ವಾ. ಆ ಒಂದು ಸಂದರ್ಭವನ್ನು ಇಲ್ಲಿ ಹೇಳ್ತಾ ಇರೋದು, ಅಜಿತ ಸ್ವಾಮಿ ವಿರಕ್ತಿಯನ್ನು ಹೊಂದಿ ತನ್ನವರನ್ನೆಲ್ಲವನ್ನು ಬಿಟ್ಟು ತಪಸ್ಸಿಗೆ ಹೋಗುವಂಥ ದೃಶ್ಯವನ್ನು ಇಲ್ಲಿ ಹೇಳ್ತಾ ಇರೋದು ಈ ಸಾಲು ಅಂತ ಹೇಳಲಾಗಿದೆ. ನಂತರ ಅಜಿತನಾಥ ಅರಮನೆ ಬಿಟ್ಟು ಹೊರಡುವಾಗ ಮದುವೆಗಳು ಪಿದ ಮನೆಯಿಂದ ದಿನಿರ್ದುದ ಯೋಧ್ಯಾನಗರಂ ಎಂದು ಆಳರಸಿಯರು ಅಲುಬುತ್ತಾರೆ. ಅಂತಂದರೆ ಈಗ ಗೊತ್ತು ನಿಮಗೆ, ರಾಜ ಲೌಕಿಕ ಸುಖದಲ್ಲಿ ಇದ್ದಾಗ ಅವನಿಗೆ ಎಷ್ಟು ಜನ ದಾಸಿಯರೆಲ್ಲ ಇರ್ತಾರೆ, ಅವನ ಇಷ್ಟ ಕಷ್ಟ ಸುಖ ದುಃಖ ಎಲ್ಲದರಲ್ಲೂ ಕೂಡ ಅವನ್ನ ನೋಡ್ಕೋತಾ ಇರ್ತಾರೆ ಅಲ್ವಾ. ಹಾಗೆ ಇಲ್ಲಿ ಅವನು ರಾಜ ಏನು ತಪಸ್ಸಿಗೆ ಹೊರಡುವಂತಹ ಒಂದು ಸನ್ನಿವೇಶದಲ್ಲಿ ಏನು ಮಾಡ್ತಾ ಇದ್ದಾರೆ, ಅಲ್ಲಿದ್ದಂತಹ ಮದುವೆಗಳು ಪಿದ ಮನೆಯಿಂದ ದಿನಿರ್ದುದ ಯೋಧ್ಯಾನಗರಂ, ಅವನು ತಪಸ್ಸಿಗೆ ಹೋಗುವಂತಹ ಚಿತ್ರಣವನ್ನು ಇಲ್ಲಿ ಹೇಳ್ತಾ ಇರೋದು. ಅವನು ತಪಸ್ಸಿಗೆ ಹೋಗಬೇಕಾದ್ರೆ ಅರಮನೆಯನ್ನು ಬಿಟ್ಟು ಹೋಗಬೇಕಾದ್ರೆ ಅಲ್ಲಿದ್ದಂತಹ ಆಳರಸಿಯರು ಕೂಡ ಇರ್ತಾರೆ, ಅಂದರೆ ರಾಣಿಯರು ಕೂಡ ಇರ್ತಾರೆ. ಅವರೆಲ್ಲ ಹಲುಬ್ತಾ ಇದ್ದಾರೆ ಅಂತಂದರೆ ಅವ್ರು ತುಂಬ ಅಯ್ಯಯ್ಯೋ ಹೊರಟೋಗ್ಬಿಡ್ತಿದ್ದಾನಲ್ಲ ಇವನು, ಅರಮನೆಯನ್ನು ಬಿಟ್ಟು ನಮ್ಮನ್ನು ಬಿಟ್ಟು ಹೊರಟೋಗ್ತಾ ಇದ್ದಾನಲ್ಲ ತಪಸ್ಸಿಗೆ ಅಂತ ತುಂಬ ಗೋಳಾಡ್ತಾ ಇದ್ದಾರೆ. ಅಂದರೆ ಮುಖ್ಯವಾಗಿ ನಮಗೆ ಇಲ್ಲಿ ಏನು ತೋರಿಸ್ತಾ ಇದೆ ಅಂತಂದರೆ, ಸಗರ ಚಕ್ರವರ್ತಿ ಆಗಿರ್ಬೋದು ಮತ್ತು ವಿಮಲ ವಾಹನ ಅನ್ನೋನಾಗಿರ್ಬೋದು, ಅದೆಲ್ಲ ಒಂದು ಜನ್ಮಾಂತರವನ್ನು ಕಳ್ಕೊಂಡು ಅವನು ಅಜಿತನಾಥನಾಗಿ ಹುಡ್ತಾನೆ ಅನ್ನೋದನ್ನು ನಾವು ಇಲ್ಲಿ ಅರ್ಥೈಸ್ಕೋಬೋದು. ಹಾಗೆ ಇಲ್ಲಿ ಅದನ್ನು ಹೇಳ್ತಾ ಇರೋದು. ನಂತರ ಲತಾಲಯಂಗಳಿರ ವಿಯೋಗ ಮಾದುದು ನಿಮಗಮೆ ಮಗಂ ಎಂದು ಆರ್ತವಾಗಿ ಕೂಗಿಕೊಳ್ಳುತ್ತಾರೆ. ಅಂದರೆ ಲತಾಲಯಂಗಳಿರ ವಿಯೋಗ ಮಾದುದು ಅಂತಂದರೆ ಅಲ್ಲಿದ್ದಂತಹ ಅರಸಿಯರು ಅಂತ, ಲತಾಂಗ ಅಂದರೆ ಅಲ್ಲಿದ್ದಂತಹ ಹೆಣ್ಣು ಸ್ತ್ರೀಯರು ಅನ್ನೋದು ಇಲ್ಲಿ ಅರ್ಥ ಬರುತ್ತೆ. ಅವರೆಲ್ಲ ಏನು ಮಾಡ್ತಾ ಇದ್ದಾರೆ, ಆರ್ತನಾದದಿಂದ ಕೂಗಿಕೊಳ್ತಾ ಇದ್ದಾರೆ, ಅಯ್ಯಯ್ಯೋ ಹೊರಟೋಗ್ತಾ ಇದ್ದಾನಲ್ಲ ರಾಜ, ನಮ್ಮನ್ನು ಬಿಟ್ಟು ಅರಮನೆಯನ್ನು ಬಿಟ್ಟು ಹೊರಟೋಗ್ತಾ ಇದ್ದಾನಲ್ಲ ಅಂತ ಗೋಳಾಡ್ತಾ ಇದ್ದಾರೆ. ಇಲ್ಲಿಗೆ ನಮ್ಮ ಅಜಿತ ಪುರಾಣದ ಕಾವ್ಯ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಹಾಗಾದರೆ ನಾವು ಹಿಂದಿನ ತರಗತಿಯಲ್ಲಿ ರನ್ನನ ಒಂದು ಶ್ರೇಷ್ಠ ಕೃತಿಯಾದಂತಹ, ಅದರಲ್ಲೂ ಧಾರ್ಮಿಕ ಕೃತಿಯಾದಂತಹ ಅಜಿತ ಪುರಾಣ ಅಥವಾ ಅಜಿತ ತೀರ್ಥಂಕರ ಪುರಾಣ ಅಥವಾ ಅಜಿತನಾಥ ಪುರಾಣದ ಬಗ್ಗೆ ಇಂದಿನ ತರಗತಿಯಲ್ಲಿ ನಾವು ತಿಳಿದುಕೊಂಡಿದ್ದೀವಿ. ಹಾಗಾದರೆ ನನ್ನ ತರಗತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ನನ್ನ ತರಗತಿಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೂ ಹೆಚ್ಚು ಹೆಚ್ಚು ತರಗತಿಗಳನ್ನು ಮಾಡೋದಕ್ಕೆ ನನಗೆ ಪ್ರೋತ್ಸಾಹವನ್ನು ನೀಡಿ ಅಂತ ಹೇಳ್ತಾ ಇದ್ದೀರಿ. ಮುಂದಿನ ತರಗತಿಯಲ್ಲಿ ಭೇಟಿ ಆಗೋಣ. ಮುಂದಿನ ತರಗತಿಯಲ್ಲಿ ರನ್ನನ ಗದಾಯುಧದ ಬಗ್ಗೆ ತಿಳಿದುಕೊಳ್ಳೋಣ. ಆ ಗದಾಯುದ್ಧವು ಕೂಡ ತುಂಬ ಸೊಗಸಾಗಿದೆ. ಆ ತರಗತಿಯನ್ನು ನಾನು ಮಾಡೋದಕ್ಕೆ ತುಂಬ ಇಷ್ಟಪಡ್ತೀನಿ. ನೀವು ಎಲ್ಲ ಕೂಡ ಸಿದ್ಧರಾಗಿ ಬನ್ನಿ. ಮುಂದಿನ ತರಗತಿಯಲ್ಲಿ ಭೇಟಿ ಆಗೋಣ. ಶುಭ ದಿನ. ಧನ್ಯವಾದಗಳು.